ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಶೋಭಾ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಪಿಜ್ಜಾ ರೆಸಿಪಿ ಚೀಸ್ ರೆಸಿಪಿ ಆ್ಯಂಡ್ ಪಿಜ್ಜಾ ಸಾಸ್ ರೆಸಿಪಿ ಮೂರು ಕೂಡ ಒಂದರಲ್ಲೇ ಇರುತ್ತೆ. ಹಾಗೆ ಮನೆಯಲ್ಲಿ ಇರೋವಂಥ ಐಟಮಲ್ಲೇ ಯಾವ ರೀತಿ ಮಾಡ್ಕೊರೋದು ಈ ಥರ ಪಿಜ್ಜಾವ ಅಂತ ತೋರಿಸ್ಕೊಡ್ತೀನಿ. ತುಂಬಾ ಸುಲಭವಾಗಿ ಹಾಗೆ ಟೇಸ್ಟಿಯಾಗಿ ಕೂಡ ಇರ್ತೈತೆ. ಇದೇ ಮೆಥಡಲ್ಲಿ ಫಾಲೋ ಮಾಡಿ. ಹಾಲಿನ ಪುಡಿಯಲ್ಲಿ ನಾನು ಚೀಸ್ ಮಾಡ್ತಾಯಿದ್ದೀನಿ. ಒಂದು ಬಟ್ಲು ಹಾಲಿನ ಪುಡಿ ತಗೊಂಡಿದ್ದೀನಿ. ಬಿಸಿನೀರು ಕಾಯೋದಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಬಿಸಿನೀರೊಳಕ್ಕೆ ಹಾಲಿನ ಪುಡಿ ಹಾಕಬೇಕು. ಗಂಟಿಲ್ದಂಗೆ ನಿಧಾನಕ್ಕೆ ಕೈ ಆಡಿಸ್ತಾ ಹಾಲಿನ ಪುಡಿ ಹಾಕ್ತಾ ಇರಬೇಕು. ನೋಡಿ, ಹಾಲಿದ್ದರೆ ಚೀಸ್ ಮಾಡೋದಕ್ಕೆ ಹಾಲೇ ತೊಗೊಳ್ಳಿ. ಸೇಮ್ ಮೆಥಡಲ್ಲೇ ಮಾಡಿ. ಹಾಲಿನ ಪುಡಿಯಾಗಿ ಹೇಗೆ ಮಾಡ್ತಿದ್ದೀನಿ ನಾನು ಅದೇ ಥರನೇ ಮಾಡ್ಕೊಳ್ಳಿ. ಹಾಲಲ್ಲಿ ಹಾಲಿನ ಪುಡಿಯ ಬಿಸಿನೀರಿಗೆ ಹಾಕಿ ಇದು ಹಾಲಾಯಿತು ನೋಡಿ. ನಿಂಬೆಹಣ್ಣಾದರೂ ತೊಗೋಬೋದು ಇದಕ್ಕೆ ಹಾಕೋದಕ್ಕೆ. ನಾನು ವಿನೆಗರ್ ತೊಗೊಂಡಿದ್ದೀನಿ ನಿಂಬೆಹಣ್ಣಿನ ಬದಲಿ. ನೋಡಿ, ಒಂದೆರಡು ಸ್ಪೂನಷ್ಟು ವಿನೆಗರ್ ತೊಗೊಂಡಿದ್ದೀನಿ. ನಿಂಬೆಹಣ್ಣಿದ್ರೆ ನಿಂಬೆಹಣ್ಣೆ ಹಾಕ್ಕೊಳ್ಳಿ ಹಾಲು ಹೊಡೆಯೋದಕ್ಕೆ. ಒಲೆ ಮೇಲೆ ಬಿಸಿಗಿಟ್ಟಿದ್ದೀನಿ ನೋಡಿ. ಸ್ವಲ್ಪ ಬೆಚ್ಚಗಾಗಬೇಕು ಸಾಕು. ಅದೇನೋ ಜಾಸ್ತಿ ಕುದಿಬೇಕು ಅಂತ ಏನಿಲ್ಲ. ಹಾಲು ಬಿಸಿನೀರು ಹಾಕಿರೋದ್ರಿಂದ. ಈಗ ವಿನೆಗರ್ ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪನೇ ವಿನೆಗರ್ ಹಾಕ್ತಾ ತಿರುಗಿಸ್ಕೋಬೇಕು ನೀಟಾಗಿ. ನೋಡಿ, ಹಾಲು ನೀಟಾಗಿ ಹೊಡಿತಾ ಇದೆ ಸ್ವಲ್ಪನೇ. ಇನ್ನು ಚೆನ್ನಾಗಿ ಹಾಲು ಹೊಡಿಬೇಕು. ನೀರಿನಂಶ ಎಲ್ಲ ಬಿಟ್ಕೋಬೇಕು. ನೀರಿನಂಶ ಬಿಟ್ಕೊಂಡಾಗಲೇ ಗೊತ್ತಾಗೋದು ನೀಟಾಗಿ ಹಾಲೆಲ್ಲ ಹೊಡೆದೋಗಿದೆ ಅಂತ. ನೋಡಿ, ನೀಟಾಗಿ ಹಾಲೆಲ್ಲ ಹೊಡೆದಿದೆ. ನೀರಿನಂಶ ಎಲ್ಲ ಹೇಗೆ ಬಂದಿದೆ. ಈ ಪರ್ಫೆಕ್ಟಾಗಿ ಹಾಲು ಹೊಡೆದೋಗಿದೆ. ಈಗ ಸ್ಟವ್ ಆಫ್ ಮಾಡಿ ಸೋದಿಸ್ಕೋಬೇಕು. ಒಂದು ಬಟ್ಲಿಗೆ ಹಾಕಿ ಮತ್ತೆ ನೀರು ಹಾಕಿಬಿಟ್ಟು ಚೆನ್ನಾಗಿ ತೊಳ್ಕೊಬೇಕು. ಅದ್ರಾಗಿರೋ ಹುಳಿ ಅಂಶ ಎಲ್ಲ ಹೋಗಬೇಕಲ್ಲ, ಅದಕ್ಕೆ ನೀಟಾಗಿ ವಾಶ್ ಮಾಡ್ಕೋಬೇಕು. ಸ್ವಲ್ಪನೂ ನೀರಿನಂಶ ಇಲ್ದಂಗೆ ಚೆನ್ನಾಗಿ ಹಿಂಡಿಬಿಟ್ಟು ತೊಗೋಬೇಕು ಪನ್ನೀರ. ನೋಡಿ, ಇಲ್ಲಿ ಟಿಶ್ಯೂ ಪೇಪರ್ ಥರ ಕವರ್ ತೊಗೊಂಡಿದ್ದೀನಿ ನಾನಿಲ್ಲಿ. ನೀವು ಯಾವ ಪೇಪರ್ ಆದರೂ ತೊಗೋಬೋದು. ಒಂದು ಪೇಪರಿಗೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ನಾದಬೇಕು. ಚೆನ್ನಾಗಿ ನಾದಿಬಿಟ್ಟು ಒಂದು ಪೇಪರಲ್ಲಿ ಕಟ್ಟಬೇಕು. ಅದನ್ನು ಪೇಪರಲ್ಲಿ ಹಾಕ್ಬಿಟ್ಟು ಒಂದು ಕವರಲ್ಲಿ ಸ್ವಲ್ಪನೂ ಗಾಳಿ ಹೋಗ್ದಂಗೆ ಟೈಟಾಗಿ ಕಟ್ಕೋಬೇಕು. ಇದನ್ನು ಒಂದು ಕವರಲ್ಲಿ ಟೈಟಾಗಿ ಕಟ್ಟಿಬಿಟ್ಟು ನೀಟಾಗಿ 1-2 ಗಂಟೆ ಕಾಲ ಫ್ರಿಜ್ಜಲ್ಲಿ ಇರಬೇಕು. ಆವಾಗಲೇ ನಮಗೆ ಚೀಸ್ ರೆಡಿ ಆಗೋದು. 1-2 ಗಂಟೆ ಕಾಲ ಫ್ರಿಜ್ಜಲ್ಲಿ ಇಟ್ಬಿಟ್ಟು ತೆಗಿತಾ ಇರೋದು. ನೋಡಿ, ಚೀಸ್ ರೆಡಿ ಆಗಿದೆ. ಈಗ ಇದನ್ನು ತುರ್ಕೋರೋಣ. ಕೊಬ್ಬರಿ ತುರಿಯೋದಿರ್ತಿತ್ತಲ್ಲ ಅದರೊಳಗೆ ತುರ್ಕೋಬೋದು. ನೋಡಿ, ನೀಟಾಗಿ ಪರ್ಫೆಕ್ಟಾಗಿ ಚೀಸ್ ರೆಡಿ ಆಯಿತು. ಇದೇ ಸಿಂಪಲ್ ಮೆಥಡಿಂದ ಚೀಸ್ ರೆಡಿ ಆಯಿತು ನೋಡಿ. ಇದೇ ಮೆಥಡಲ್ಲಿ ಫಾಲೋ ಮಾಡಿ. ನಾವಿಲ್ಲಿ ಪಿಜ್ಜಾಕ್ಕೆ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಕಲಸಿಡೋದಕ್ಕೆ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚಿಟಿಕೆ ಸೋಡಾ, ಇಷ್ಟನ್ನು ಹಾಕಿ ನೀಟಾಗಿ ಕಲಿಸ್ಕೋಬೇಕು. ಸ್ವಲ್ಪನೇ ನೀರು ಹಾಕಿ ಚಪಾತಿ ಹಿಟ್ಟು ಇರ್ತಿತ್ತಲ್ಲ ಅದಕ್ಕೆ ಕಲಿಸ್ಕೋಬೇಕು. ಕೈಗಂಟಂಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈಗ ಕಲಸಿ ಎತ್ತಿಡಬೇಕು. 1 ಗಂಟೆ ಕಾಲ ಚೆನ್ನಾಗೇ ನೆನೆಬೇಕು. ಅದು ಎಷ್ಟು ನೆನೆಸ್ತೀವೋ ಅಷ್ಟು ಚೆನ್ನಾಗಿ ಪಿಜ್ಜಾ ಸಾಫ್ಟಾಗಿ ಚೆನ್ನಾಗೇ ಬರ್ತೈತೆ ನೋಡಿ. ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಇದನ್ನು ಕಲಸಿ ಎತ್ತಿಟ್ಬಿಟ್ಟು ನೆನೆಯೋದಕ್ಕೆ ಎತ್ತಿಟ್ಬಿಟ್ಟು ನಾವಿಲ್ಲಿ ಪಿಜ್ಜಾ ಸಾಸ್ ರೆಡಿ ಮಾಡೋಣ. ಟೊಮೊಟೊ ಈ ಥರ ಕಟ್ ಮಾಡಿ ತೊಗೊಂಡಿದ್ದೀನಿ. ಬೆಂದ ಮೇಲೆ ಸಿಪ್ಪೆ ತೆಗಿಯೋದಕ್ಕೆ ಈಸಿ ಆಗಲಿ ಅಂತ. ನೋಡಿ, ಟೊಮೊಟೊ ಚೆನ್ನಾಗಿ ಕುದಿಸ್ಕೊಂಡು ಬೇಯಿಸ್ಕೋಬೇಕು. ಚೆನ್ನಾಗೇ ಬೆಂದಿದೆ. ಈಗ ಸಿಪ್ಪೆ ತೆಗೆದ್ಬಿಟ್ಟು ರುಬ್ಬೋದಕ್ಕೆ ಹಾಕಿದ್ದೀನಿ ನೋಡಿ. ಸ್ವಲ್ಪನೂ ಗಂಟು ಇಲ್ದಂಗೆ ರುಬ್ಕೊಂಬರ್ಬೇಕು.
ನೋಡಿ ಚೆನ್ನಾಗಿ ರುಬ್ಕೊಂಡಿದ್ದಾಯಿತು. ಈಗ ಒಗ್ಗರಣೆ ಹಾಕೋಣ. ಒಂದು 4 ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಬಿಸಿಯಾಗಿದೆ. ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಸ್ವಲ್ಪನೂ ಹಸಿ ಸ್ಮೆಲ್ ಇಲ್ದಂಗೆ. ಸಣ್ಣದಾಗಿ ಕಟ್ ಮಾಡಿ ಬೆಳ್ಳುಳ್ಳಿನೂ ಹಾಕಿದ್ದೀನಿ ಈರುಳ್ಳಿ ಜೊತೆಗೆ. ಈರುಳ್ಳಿ ಕೆಂಪಗಾಗಂಗೆ ಫ್ರೈ ಮಾಡಬೇಕು ನೀಟಾಗೆ. ನೋಡಿ ನೀಟಾಗಿ ಫ್ರೈ ಆಗಿದೆ ಈರುಳ್ಳಿ. ಈಗ ಖಾರದ ಪುಡಿ ಹಾಕ್ತಾ ಇದ್ದೀನಿ 1 ಸ್ಪೂನು. ಖಾರದ ಪುಡಿನೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಟೊಮೆಟೊ ರುಬ್ಕೊಂಡಿದ್ವಲ್ಲ ಪೇಸ್ಟ್ ಹಾಕ್ತಾ ಇದ್ದೀನಿ, ರುಬ್ಬಿಟ್ಟಿರೋ ಅಂಥ ಮಿಶ್ರಣವ. ಟೊಮೆಟೊ ಕೂಡ ಎಣ್ಣೆ ಚೆನ್ನಾಗಿ ಕುದ್ದಾದ್ಮೇಲೆ ಉಪ್ಪು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಟೊಮೊಟೊ ಏನು ರುಬ್ಕೊಂಡಿರ್ತೀವಿ ಅದನ್ನೇ ಹಾಕಬೇಕು, ನೀರೇನು ಹಾಕೋದಿಲ್ಲ. ನೀರು ಹಾಕೋ ಅವಶ್ಯಕತೆ ಏನಿಲ್ಲ, ಟೊಮೊಟೊದಾಗೆ ನೀರಿನ ಅಂಶ ಇರ್ತೈತೆ. 1 ಸ್ಪೂನ್ ಬೆಲ್ಲ ಹಾಕ್ತಾ ಇದ್ದೀನಿ. ಬೆಲ್ಲದ ಬದಲು ಅಥವಾ ಸಕ್ಕರೆ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಬೆಲ್ಲ ಹಾಕ್ತಾ ಇದ್ದೀನಿ 1 ಸ್ಪೂನ್. ಇದನ್ನ ಭಾಳ ಹೊತ್ತು ಚೆನ್ನಾಗಿ ಕುದಿಸ್ಬೇಕು ಗಟ್ಟಿಗಾಗೋಂಗೆ. ನೋಡಿ ಇಷ್ಟು ಗಟ್ಟಿ ಆದರೆ ಸಾಕು. ನೋಡಿ ಪಿಜ್ಜಾ ಸಾಸ್ ಪರ್ಫೆಕ್ಟಾಗಿ ರೆಡಿ ಆಯಿತು. ಇಷ್ಟೇ ಸಿಂಪಲ್ ಪಿಜ್ಜಾ ಸಾಸ್ ರೆಡಿ ಮಾಡೋದು. ಪಿಜ್ಜಾ ಮೇಲೆ ಚಿಲ್ಲಿ ಫ್ಲೇಕ್ಸ್ ಹಾಕಬೇಕಲ್ಲ, ಅದಕ್ಕೆ ಚಿಲ್ಲಿ ಫ್ಲೇಕ್ಸ್ ಬದಲು ನಾವು ಒಣಮೆಣ್ಸಿನ್ಕಾಯ ತರ್ತರಿಯಾಗಿ ಮಿಕ್ಸಿಗೆ ಹಾಕಿ ರುಬ್ಕೋಬೇಕು. ಚಿಲ್ಲಿ ಫ್ಲೇಕ್ಸ್ ರೆಡಿ ಆಯಿತು ನೋಡಿ. ಪಿಜ್ಜಾ ಮಾಡೋಕ್ಕೆ ಮೈದಾ ಹಿಟ್ಟು ಕಲಸಿಟ್ಟಿದ್ವಲ್ಲ ಚೆನ್ನಾಗಿ ನೆಂದಿದೆ 1-2 ಗಂಟೆ ಕಾಲ. ಈಗ ಹಿಟ್ಟು ಚೆನ್ನಾಗಿ ನೆಂದಿದೆ. ಚೆನ್ನಾಗಿ ಎಷ್ಟು ನಾದ್ತೀವೋ ಅಷ್ಟು ಸಾಫ್ಟಾಗಿ ಬರುತ್ತೆ. ಈಗ ಚೆನ್ನಾಗಿ ನಾದಬೇಕು ಹಿಟ್ಟನ್ನು. ನೋಡಿ ಚೆನ್ನಾಗಿ ನಾದಿದ್ದಾಯಿತು. ಈಗ ಒಂದು ಉಂಡೆ ತಗೊಂಡು ಇಷ್ಟು ದಪ್ಪ ಮಾಡ್ಕೋಬೇಕು. ರೌಂಡ್ ಶೇಪಲ್ಲಿ ಲಟ್ಟಿಸ್ಕೋಬೇಕು. ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ರೌಂಡ್ ಶೇಪಲ್ಲಿ ಲಟ್ಟಿಸ್ಕೋಬೇಕು. ಈ ಸೈಜಲ್ಲಿ ಒಂದು ಸ್ವಲ್ಪ ದಪ್ಪನೂ ಅಲ್ಲ, ತೀರಾ ತೆಳ್ಳಗೂ ಅಲ್ಲ, ಈ ಸೈಜಲ್ಲಿ ಲಟ್ಟಿಸ್ಕೊಂಡ್ರೆ ಸಾಕು. ಪಿಜ್ಜಾ ಶೇಪಲ್ಲಿದ್ದರೆ ಸಾಕು. ಒಂದು ಸ್ಪೂನ್ ತಗೊಂಡು ಈ ಥರ ಎಲ್ಲ ಚುಚ್ಚಬೇಕು. ಅದರೊಳಗೆ ಏರಿದ್ರೆ ಹೋಗ್ತಿತ್ತೆಲ್ಲ. ನಾವು ಪಿಜ್ಜಾ ಬಿಸಿಯಾಗಕ್ಕೆ ಇಟ್ಟಿರ್ತೀವಲ್ಲ ಅವಾಗ ಉಬ್ಬಬಾರ್ದಲ್ಲ, ಅದಕ್ಕೆ ಈ ಥರ ಮಾಡಬೇಕು. ಪಿಜ್ಜಾ ಸಾಸ್ ಹಾಕಿ ನೀಟಾಗಿ ಹಚ್ಕೋಬೇಕು ಎಲ್ಲ ಕಡೆನೂ ಸ್ಪ್ರೆಡ್ ಆಗೋಂಗೆ. ಸಣ್ಣದಾಗಿ ತುರಿದೆತ್ತಿಟ್ಕೊಂಡಿರೋ ಚೀಸ್ ಹಾಕ್ತಾ ಇದ್ದೀನಿ ಪಿಜ್ಜಾ ಮೇಲೆ. ಚೀಸ್ ಇಷ್ಟಪಡೋರು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೋದು. ಚೀಸ್ ಎಷ್ಟು ಹಾಕ್ತೀವೋ ಅಷ್ಟು ತುಂಬಾ ಟೇಸ್ಟಿಯಾಗಿ ಬರ್ತೈತೆ ಪಿಜ್ಜಾ. ನಾನು ಚೌಕ ಶೇಪಲ್ಲಿ ಕಟ್ ಮಾಡಿ ತೊಗೊಂಡಿದ್ದೀನಿ ಈರುಳ್ಳಿ. ನೀವು ಯಾವ ಶೇಪಲ್ಲಾದರೂ ಕಟ್ ಮಾಡಿ ತೊಗೋಬೋದು. ಈರುಳ್ಳಿಯ ಸುತ್ತಲೂ ಇಡ್ತಾ ಇದ್ದೀನಿ ನೋಡಿ. ಟೊಮೊಟೊ ಉದ್ದಕ್ಕೆ ಕಟ್ ಮಾಡಿಬಿಟ್ಟು ಅದು ಕೂಡ ಸೈಡಲ್ಲಿ ಇಡ್ತಾ ಇದ್ದೀನಿ ಪಿಜ್ಜಾ ಮೇಲೆ. ಟೊಮೊಟೊ ಕೂಡ ಸುತ್ತಲೂ ಇಡಬೇಕು ಈರುಳ್ಳಿ ಪಕ್ಕನೇ. ಇಷ್ಟೆಲ್ಲ ಇಟ್ಮೇಲೆ ಚಿಲ್ಲಿ ಫ್ಲೇಕ್ಸ್ ಮೇಲೆ ಉದುರಿಸ್ಕೋಬೇಕು. ಸ್ವಲ್ಪ ಸ್ಪೈಸಿಯಾಗಿ ತಿನ್ನೋರು ಚಿಲ್ಲಿ ಫ್ಲೇಕ್ಸ್ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೋದು. ಖಾರ ಜಾಸ್ತಿ ತಿನ್ನೋರು ಒಂದು ಸ್ವಲ್ಪ ಖಾರ ಜಾಸ್ತಿನೇ ಹಾಕ್ಕೋಬೋದು ಚಿಲ್ಲಿ ಫ್ಲೇಕ್ಸ. ಖಾರ ಕಮ್ಮಿ ತಿನ್ನೋರು ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ ಕಮ್ಮಿನೇ ಹಾಕ್ಕೋಬೋದು. ಕಡಾಯಿ ಬಿಸಿಯಾಗಿದೆ. ನಾನಿಲ್ಲೊಂದು ಕಡಾಯಿ ತಗೊಂಡು ಕಡಾಯಿ ಬಿಸಿಯಾಗಕ್ಕಿಟ್ಟಿದ್ದೆ. ಚೆನ್ನಾಗೇ ಬಿಸಿಯಾಗಿದೆ ಕಡಾಯಿ. ಈಗ ಒಂದು ಸ್ಟ್ಯಾಂಡ್ ಇಡ್ತಾ ಇದ್ದೀನಿ. ಆ ಸ್ಟ್ಯಾಂಡ್ ಮೇಲೆ ಪಿಜ್ಜಾ ಪ್ಲೇಟ್ ಇಡ್ತಾ ಇದ್ದೀನಿ ನೋಡಿ. ಲಿಡ್ಡು ಕ್ಲೋಸ್ ಮಾಡಬೇಕು, ಎಲ್ಲೂ ಗಾಳಿ ಹೋಗಬಾರ್ದು. ಒಂದು ಅರ್ಧ ಗಂಟೆ ಕಾಲ, ಮುಕ್ಕಾಲು ಗಂಟೆ ಅಥವಾ ಅರ್ಧ ಗಂಟೆ ಬಿಟ್ಟರೆ ಸಾಕು, ಪಿಜ್ಜಾ ರೆಡಿ ಆಗುತ್ತೆ ಕ್ವಿಕ್ಕಾಗಿ. ಪ್ಲೇಟ್ ತೆಗೆದು ಮುಚ್ಚಿ ಪದೇ ಪದೇ ನೋಡ್ತಾ ಇರಬಾರ್ದು. ಒಂದು ಅರ್ಧ ಗಂಟೆ ಕಾಲ ತೆಗಿಲೇಬಾರ್ದು. ನಾವು ತೆಗಿದಂಗೆ ಹಾಗೆ ಒಂದು ಅರ್ಧ ಗಂಟೆ ಕಾಲ ಬಿಟ್ಟರೆ ಮಾತ್ರ ಪಿಜ್ಜಾ ಚೆನ್ನಾಗಿ ಕುಕ್ ಆಗುತ್ತೆ.
ಒಂದು ಮುಕ್ಕಾಲು ಗಂಟೆ ಬಿಟ್ಟು ತೆಗಿತಾ ಇದ್ದೀನಿ ನೋಡಿ. ಚೆನ್ನಾಗಿ ಪಿಜ್ಜಾ ಕುಕ್ ಆಗಿದೆ ನೋಡಿ. ಇದೇ ಥರ ಮಾಡಿ ತುಂಬಾ ಟೇಸ್ಟಿಯಾಗಿ ಬರ್ತೈತೆ. ಇದೇ ಮೆಥಡಲ್ಲಿ ಫಾಲೋ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.